ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ನಾನು ಮತ್ತು ನಮ್ಮ ಪಿಸಿಸಿ ಅಧ್ಯಕ್ಷರು ಆನ್ ಆಗಿಲ್ವಾ? ಇದು ಹ್ಯಾಂಡ್ ಮೈಕ್ ಇದೆಯಾ? ಕೇಳಿಸ್ತಾ ಇದೆಯಾ? ಮಾಸ್ಕ್ ಹಾಕಬೇಕಾ? ಮಾಸ್ಕ್ ಹಾಕಿದ್ರೆ ಕೇಳಲ್ಲ ಸರಿಯಾಗಿ. ಇದಾಕಿದ್ರೆ ಕೇಳಿಸುತ್ತೆ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾನು, ನಮ್ಮ ಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮತ್ತು ಇತರ ಎಲ್ಲ ಮುಖಂಡರುಗಳು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಉದ್ದೇಶ, ನಾನು ಜುಲೈ 3ನೇ ತಾರೀಕು ಮಾಧ್ಯಮದವರನ್ನ ಭೇಟಿ ಮಾಡಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಪ್ರಸ್ತಾಪ ಮಾಡಿದ್ದೆ. ಆಗ ಸರ್ಕಾರದಿಂದ ಯಾರು ಕೂಡ ಅಧಿಕೃತವಾಗಿ ನನ್ನ ಆರೋಪಗಳನ್ನು ತಳ್ಳಾಕ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಸುಮಾರು 17 ದಿನಗಳ ನಂತರ 20ನೇ ತಾರೀಕು, ಜುಲೈ 20ನೇ ತಾರೀಕು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಮತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಇವರು ಬಹಳ ದೀರ್ಘವಾಗಿ ಮಾಧ್ಯಮದವ್ರ ಮುಂದೆ ನನ್ನ ಆರೋಪಗಳನ್ನು ವಿನಯ ಮಾಡಿ ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಸರ್ಕಾರದ ಮೇಲೆ. ನಾವು ವೈದ್ಯಕೀಯ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದೇ 324 ಕೋಟಿಗಳು ಮಾತ್ರ. ಆದರೆ ಅವರು 2,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು, ಸುಳ್ಳು ಅಂತೇಳಿ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವನ್ನೆಲ್ಲ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಪಾಪ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇದು ಒಂದು. ಅದಾದ್ಮೇಲೆ ಯಡಿಯೂರಪ್ಪನವರು ಮೊನ್ನೆ ರಾಜ್ಯವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋದು, ವೈದ್ಯಕೀಯ ಸಾಮಗ್ರಿಗಳ ಖರೀದಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ನಾವು ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೀವಿ. ಮಾಹಿತಿಗಳನ್ನ 24 ಗಂಟೆನಲ್ಲಿ ಏನು ಮಾಹಿತಿ ಕೇಳಿದ್ರು ಕೂಡ ಕೊಡ್ತೇವೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ನಿಮಗೆ ತಿಳಿಸಬೇಕು ಅಂತಂದ್ರೆ
ಯಡಿಯೂರಪ್ಪನವರು ಯಾವ ರೀತಿ ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನರಿಗೆ, ಯಾಕಂದ್ರೆ ರಾಜ್ಯ ಉದ್ದೇಶಿಸಿ ಭಾಷಣ ಮಾಡಿರೋದು. 24 ಗಂಟೆನಲ್ಲಿ ಯಾವುದೇ ದಾಖಲೆಗಳು ಕೇಳಿದ್ರು ಕೂಡ ಬಂದು ನೋಡಬಹುದು. ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಾನು 9/6/2020 ಒಂದು ಪತ್ರ ಬರೆದಿದ್ದೀನಿ. 3/7/2020 ಒಂದು ಪತ್ರ ಬರೆದಿದ್ದೀನಿ. 3/7/2020 ಮತ್ತೆ ಚೀಫ್ ಸೆಕ್ರೆಟರಿ ಅವರಿಗೆ 10/7/2020 ಪತ್ರ ಬರೆದಿದ್ದೀನಿ. ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬರೆದಿದ್ದೀನಿ. ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ. ಒಟ್ಟು 20 ಪತ್ರಗಳನ್ನು ಬರೆದಿದ್ದೀನಿ. ಡೇಟ್ಗಳನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. ಇವ್ರೇನು ಯಡಿಯೂರಪ್ಪನವರು ಜನರಿಗೆ 24 ಗಂಟೆ ಕೊಡ್ತೀವಿ. ಎಕ್ಸೆಪ್ಟ್ ಹೆಲ್ತ್ ಸೆಕ್ರೆಟರಿ ಬಿಟ್ಟರೆ ಅವರು ಅರೆಬರೆ ಇನ್ಕಂಪ್ಲೀಟ್ ಒಂದು ಉತ್ತರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ. ಇವು ಸರ್ಕಾರ ಪ್ರಾಮಾಣಿಕವಾಗಿದ್ದಿದ್ರೆ, ಮುಖ್ಯಮಂತ್ರಿಗಳ ಹೇಳಿದ್ರಲ್ಲಿ ಸತ್ಯಾಂಶ ಇದ್ದಿದ್ರೆ, 9/6 ಒಂದು ತಿಂಗಳಿಗಿಂತ ಹಿಂದೆ ನಾನು ಪತ್ರ ಬರೆದಿರೋದು. 3/7 ಆಮೇಲೆ 10/7 ಯಾಕೆ ಉತ್ತರ ಕೊಡಲಿಲ್ಲ? Is it not a fact that you are suppressing the truth before the people of Karnataka? ಇಷ್ಟು ದಿನ ಬೇಕಾ? ನಿಮಗೆ ಪ್ರಾಮಾಣಿಕತೆ ಇದ್ರೆ, ನಿಮ್ಮ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಕೂಡಲೇ ಜನರ ಮುಂದೆ ಸತ್ಯವನ್ನು ಹೇಳಬೇಕಾಗಿತ್ತು. ಇನ್ ಎ ಡೆಮಾಕ್ರೆಟಿಕ್ ಗವರ್ಮೆಂಟ್, the government is answerable to the people and the legislature. We can't suppress the facts. You can't conceal the truth. It's a primary duty of every government, democratic government. ಯಾಕಂದ್ರೆ ಸಾರ್ವಜನಿಕರ ಹಣ ಖರ್ಚು ಮಾಡುವಾಗ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಟ್ಟಿರಬೇಕು. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ, ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಗಳ ಆಧಾರದ ಮೇಲೆ ನೀವು ಬಹಿರಂಗ ಪತ್ರ ಬರೆದರೆ ಕೊಡಲ್ಲ. ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ. Come out with the facts. Place all the facts before the people. Why do you suppress it? ಅದಕ್ಕೆ ಏನ್ ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ, ಜಗತ್ತಿನಲ್ಲೇ ಸಂಕಷ್ಟಕ್ಕೆ ಈಡು ಮಾಡಿದೆ. ನಮ್ಮ ಜೊತೆ ಕೋಆಪರೇಟ್ ಮಾಡದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕಾಗ್ತದೆ. ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ
ಕಾಂಗ್ರೆಸ್ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ. ಕರ್ನಾಟಕದಲ್ಲಿ ನಾನು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಸಹಕರಿಸಿ ಬಂದಿದ್ದೀವಿ. ನಮ್ಮ ಸಹಕಾರ, ನಮ್ಮ ಬೆಂಬಲ, ನಮ್ಮ ಭಾಗವಹಿಸಲಿಕ್ಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ. ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ, ಬೆಂಬಲ ನಿರಂತರವಾಗಿರುತ್ತದೆ. ನಾವು ಇವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವಿ ಹೊರತು ಹಿಂದೆ ಇರಲ್ಲ. ಆದರೆ ಕೋವಿಡ್-19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ, ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದ್ದೀರಲ್ಲ, ಅದಕ್ಕೆ ಸಹಕಾರ ಕೊಡಬೇಕಾ? This is the question I am asking the people, I am asking you. ಕೊಡಬೇಕು ಇವರಿಗೆ? ಯಡಿಯೂರಪ್ಪನವರೇ ಹೇಳಿ ನೀವೇ. ಇದಕ್ಕೆ ಸಹಕಾರ ಕೊಡಬೇಕು ನಾವು. ಭ್ರಷ್ಟಾಚಾರದ ವಿಚಾರವನ್ನ, ಅವ್ಯವಹಾರವನ್ನು ನಾವು ಜನರಿಗೆ ತಿಳಿಸ್ತೇ ಹೋದ್ರೆ ವಿ ಆರ್ ಗೋಯಿಂಗ್ ಟು ಬಿ ಫೇಲ್ಡ್ ಇನ್ ಅವರ್ ಡ್ಯೂಟಿ. ಇದು ಜನದ್ರೋಹ ಆಗ್ತದೆ. ನೀವು ಮಾಡಿರ್ತಕ್ಕಂಥ ಜನದ್ರೋಹ ಕೆಲಸವನ್ನ ನಾವು ಬಯಲು ಮಾಡದೆ ಹೋದ್ರೆ ನಾವು ಜನದ್ರೋಹಿಗಳಾಗ್ತೀವಿ. ಇದನ್ನ ಇವತ್ತು ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಈ ಅಶ್ವಥ್ ನಾರಾಯಣ ಅವರು ಮತ್ತು ಇವರು ಯಾರು, ಶ್ರೀರಾಮ್, 324 ಕೋಟಿ ಮಾತ್ರ ನಾವು ಖರ್ಚು ಮಾಡಿರೋದು. ಅದಕ್ಕಿಂತ ಒಂದು ಪೈಸೆನೂ ನಾವು ಖರ್ಚು ಮಾಡಿಲ್ಲ ಅಂತ ಇವರು ಹೇಳ್ತಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ನಾವು ಬರೀ 33 ಕೋಟಿ ಹೇಳಿದ್ದೀವಿ, ಖರ್ಚು ಮಾಡಿದ್ದೀವಿ, 33 ಸುಳ್ಳು ಹೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ, ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಕೆಲವು ದಾಖಲೆಗಳ ಪ್ರಕಾರ ಆರೋಗ್ಯ ಇಲಾಖೆ 700 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಕೆಲವು ಖರ್ಚಾಗಿದೆ, ಕೆಲವು ಪೈಪ್ಲೈನ್ ನಲ್ಲಿದ್ದಾವೆ. ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಜಿಲ್ಲಾ ಆಡಳಿತಗಳಿಗೆ ಎಸ್ಡಿಆರ್ಎಫ್ನಿಂದ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು 742 ಕೋಟಿ. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ನಾನು ಇದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 815 ಕೋಟಿ. ಇದಕ್ಕೆ ಅನೆಕ್ಸ್ ಇಲ್ಲಿ ದಾಖಲಾತಿ ಅನೆಕ್ಷರ್ 1 ಅಂತ ಕೊಟ್ಟೆ, ಈಗ ಕೊಡ್ತೀವಿ ಅದನ್ನೆಲ್ಲ ನಿಮಗೆ. ಅನೆಕ್ಷರ್ 1 815 ಕೋಟಿ. ಜಿಲ್ಲಾಡಳಿತದಿಂದ ಎಸ್ಡಿಆರ್ಎಫ್ನಿಂದ ಖರ್ಚು ಮಾಡಿರ್ತಕ್ಕಂಥದ್ದು 742 ಕೋಟಿ. ಅನೆಕ್ಷರ್ 2 ದಾಖಲಾತಿ ನಂಬರ್ 2. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ಅನೆಕ್ಷರ್ 3 ದಾಖಲಾತಿ ನಂಬರ್ 3. ಇವರೇನೆ ಹಿಂದುಳಿದ ವಿಭಾಗ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಇದೆಯಲ್ಲ, ಅದರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಈಸ್ ಪ್ರೊಡ್ಯೂಸ್ಡ್. ಒಂದು 1,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಡೀಟೇಲ್ಸ್ ಹೇಳಕ್ ಹೋಗಲ್ಲ, ಯಾವ ರೀತಿ ಖರ್ಚು ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ, ಫುಡ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು,
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರು 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. 500 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ. ಕೋವಿಡ್ ಆರೈಕೆ ಕೇಂದ್ರಕ್ಕೆ ಹಾಸಿಗೆ ದಿಂಬು ಖರೀದಿಗೆ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವ ಉಪಕರಣಗಳ ಮೌಲ್ಯ 50 ಕೋಟಿ. ಒಟ್ಟು 4,167 ಕೋಟಿ. ಒಟ್ಟು 4,167 ಕೋಟಿ. ರಾಮುಲು ಹೇಳಿದಷ್ಟು 324 ಕೋಟಿ. ನಾನು ಅದಕ್ಕೆ ಹೇಳಿದೆ 4,167 ಕೋಟಿ ಖರ್ಚಾಗಿದೆ. ಅದರಲ್ಲಿ ಕನಿಷ್ಠ ಯಾಕಂದ್ರೆ ಈ ಐಟಮ್ಗಳಲ್ಲಿ 1 ಪಟ್ಟು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ಕೊಂಡ್ಕೊಂಡಿದ್ದಾರೆ. ಮಾರ್ಕೆಟ್ ರೇಟ್ಗಿಂತ 1 ಪಟ್ಟು 2 ಪಟ್ಟು 3 ಪಟ್ಟು ಹೀಗೆಲ್ಲ ಕೊಂಡ್ಕೊಂಡಿದ್ದಾರೆ. ನಾನು ಕನಿಷ್ಠ 2,000 ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಮಂತ್ರಿಗಳು ಜೇಬಿಗೆ ಸೇರಿಸ್ಕೊಂಡಿದ್ದಾರೆ. ಮಂತ್ರಿಗಳ ಜೇಬು ಹೋಗಿದೆ ಅಂತ ಹೇಳಿ ಆರೋಪ ಮಾಡಿ. All the meeting proceedings are with you. All the proceedings in the files are with you. Please answer before the people. Let the people know in democracy who is wrong, who is right. We have discharged our duties sincerely because ಒಂದೊಂದು ಪೈಸೆನೂ ಕೂಡ ಸರ್ಕಾರ ಖರ್ಚು ಮಾಡತಕ್ಕಂಥ ಹಣನ ನಾವು ಕಣ್ಣಲ್ಲಿ ಎಣ್ಣೆ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಡೆತ್ಸು 30,000. ಕರ್ನಾಟಕದಲ್ಲಿ 75,000 ಡೆತ್ಸ್ ಫ್ರಮ್ 1 to 75,000. ಸತ್ತವರ ಸಂಖ್ಯೆ 1,500 ಕರ್ನಾಟಕದಲ್ಲಿ. ಮತ್ತೆ ಏನಪ್ಪ ಇಷ್ಟೆಲ್ಲ ಅವ್ಯವಹಾರಗಳು ಮಾಡಿ ಇಕ್ವಿಪ್ಮೆಂಟ್ಗಳನ್ನ ಕೊಂಡ್ಕೊಂಡು ಕಟ್ಟಾಕಿರೋದು ನೀವು ಇದು ಕೇಳಬಾರ್ದು. ಕೋಆಪರೇಟ್ ಮಾಡಿ. ಹೆಂಗೆ ಕೋಆಪರೇಟ್ ಮಾಡೋದು? ನುಗ್ತಾ ಇದ್ರು ನೋಡ್ತಾ ಕೂತಿರ್ಬೇಕಾ? ಕೋಆಪರೇಟ್ ಮಾಡಿ. ಈ ಕಾಲದಲ್ಲೆಲ್ಲ ಕೋಆಪರೇಟ್ ಮಾಡೋದು ಅಲ್ಲ, ಎಂಥದ್ದು ಆರೋಪ ಮಾಡೋದು ಏನಿದು? ಚುನಾಯಿತ ಸರ್ಕಾರ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರ ಆಗ್ತಕ್ಕಂಥ ಮಾತುಗಳೇ ಇವು. ಆರ್ ದೇ ನಾಟ್ ಬಿಟ್ರೇಯಲ್ ಆಫ್ ದಿ ಪೀಪಲ್ ಆಫ್ ದಿ ಕಂಟ್ರಿ, ಪೀಪಲ್ ಆಫ್ ದಿ ಸ್ಟೇಟ್? Betrayal of democracy? ಇದು ಇವತ್ತು ದೇಶದಲ್ಲಿ ಏನಾಗಿದೆ ಅಂತ ಏನು ಹೇಳಿದ್ರು ಮಹಾತ್ಮಜಿಯವರು, ನರೇಂದ್ರ ಮೋದಿಯವರು 24ನೇ ತಾರೀಕು ರಾತ್ರಿ 12 ಗಂಟೆ ಸ್ವಾತಂತ್ರ್ಯ ಬಂದದ್ದು ದೇಶಕ್ಕೆ 12 ಗಂಟೆ, ಇವ್ರು ಭಾಷಣ ಮಾಡೋದು 12 ಗಂಟೆ. ಇದನ್ನು ಹಂಗೆ ಮಾಡಿದ್ರು ಅಂತದ್ದು, GST ಮಾಡಿದಾಗ ಅಂತದ್ದು ಎಲ್ಲ ಇದೆ ಅಂತದ್ದು. ನೋಟ್ ಬ್ಯಾನ್ ಮಾಡಿದಾಗ ಕೂಡ ಇದನ್ನೇ ಮಾಡಿದ್ರು 12 ಗಂಟೆಗೆ. ಆಗ ಏನ್ ಹೇಳಿದ್ರು? ಮಹಾಭಾರತ ಯುದ್ಧ 18 ದಿನ ನಡೆದಿತ್ತು. ಮಹಾಭಾರತ ಯುದ್ಧ 18 ದಿನ ನಡೆದಿತ್ತು. ನೀವು 21 ದಿನಗಳು ಸಹಿಸ್ಕೊಳ್ಳಿ, ಇದನ್ನು ತೊಡಹಾಕ್ತೀವಿ, ಆಗ ನೀವು ನಿಟ್ಟುಸಿರ್ಬಿಡ್ಬಹುದು ಅಂತ ಹೇಳಿದ್ರು. ವಾಟ್ ಹ್ಯಾಪನ್ ಟುಡೇ? 12 ಲಕ್ಷ 120 ಡೇಸ್ ಅಂದ್ರೆ ನೀವು ಇದಕ್ಕೆ ವಿಫಲರಾಗಿದ್ದೀವಿ ಅಂತ ಹೇಳ್ಕೊತೀರೋ ಇಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಕೊತೀರಾ? ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ಮಿಸ್ಟರ್ ಮೋದಿಜಿ. Whether it is your failure or your success.
ಯಡಿಯೂರಪ್ಪನವರೇ ಈ ಸಿಟಿ ಅವರ್ ಫೇಲ್ಯೂರ್ ಆರ್ ಇಸ್ ಸಕ್ಸಸ್? ಸೊ ಇದು ಇವತ್ತು ಕೊಡ್ತೀವಿ ತಾಳಪ್ಪ ಮರಯ್ಯ, ಒಟ್ಟಿಗೆ ಕೊಡ್ತೀವಿ ಎಲ್ಲನೂ. ನೋಡಿ ಇದೆಲ್ಲ ನೋಡಿ, ಇವೆಲ್ಲ ಡಾಕ್ಯುಮೆಂಟ್ಗಳು ಇವೆಲ್ಲ ಎಲ್ಲ ಕಾಪಿ ಕೊಡ್ತಿದ್ದಾರೆ. ಇವೆಲ್ಲ ಕಾಪಿ ಕೊಡ್ತೀವಿ. ಓದ್ತೇವೆ ಬಿಡಪ್ಪ, ಆಮೇಲೆ ಹೋಗಿ ಮನೆಗೆ ಕೂತ್ಕೊಂಡು ಹೋಗಿ ಏನ್ ಮಾಡಿ ಕೆಲಸ ಇಲ್ಲ. ಕೋವಿಡ್-19 ಏನು ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಆಯ್ತಾ. ಸೊ ಇದು ಇವತ್ತು ಅದಕ್ಕೆ ನಾನು ಹೇಳಿದೆ, ಇಂಥ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ. ಕೋವಿಡ್-19 ಜನನ ಇವತ್ತು ಏನ್ ಜನರಿಗೆ ಪಾಪ ಬೆಡ್ ಇಲ್ಲ, ಮೂಸಂಬಿ ಸೀಸನ್ ಅಲ್ಲ. 5 ಲಕ್ಷ ಜನಕ್ಕೆ 5 ಮೂಸಂಬಿ ಎಷ್ಟಾಗಬೇಕು? ಎಲ್ಲಿತ್ತು ಇವರಿಗೆ? ಸುಮ್ಮನೆ ಹೇಳ್ಬಿಡ್ಬೇಕು ಜನಗಳಿಗೆ. ಸೊ ಇದು ಆಮೇಲೆ ಈಗ ನಾನು ಈ ವೆಂಟಿಲೇಟರ್ಸ್ ಇದೆಯಲ್ಲ, ಅನೆಕ್ಷರ್ 1 ಹೇಳಿದೆ ನಾನು, 825 ಕೋಟಿ ಹೈಯರ್ ಎಜುಕೇಷನ್. ಆಮೇಲೆ SDRF ನಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ, ಆಮೇಲೆ ಕಾರ್ಮಿಕ ಇಲಾಖೆಯಲ್ಲಿ 1,000 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಹಣ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು KDP ಮೀಟಿಂಗ್ ಮಾಡ್ತಾರೆ ಪ್ರತಿ ತಿಂಗಳು. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಒಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಶನ್ ಇರೋದು ಈ ವರ್ಷ 10,032 ಕೋಟಿ. ಅದನ್ನು ರಿವೈಸ್ ಮಾಡಿ 9,689 ಕೋಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಬಿಡುಗಡೆ ಆಗಿರೋದು 1,527. ಏಪ್ರಿಲ್ ತಿಂಗಳವರೆಗೆ ಖರ್ಚಾಗಿರ್ತಕ್ಕಂಥದ್ದು 1,554. ಮೇ ತಿಂಗಳಲ್ಲಿ ಖರ್ಚು ಮಾಡಿರೋದು 1,758. ಒಟ್ಟು ಖರ್ಚು ಮಾಡಿರೋದು 3,327 ಕೋಟಿ ರೂಪಾಯಿ. ಬಿಡುಗಡೆ ಆಗಿರೋದು 1,527 ಕೋಟಿ. ಬಿಡುಗಡೆ ಆಗಿರೋದಕ್ಕಿಂತ 2 ಪಟ್ಟು ಜಾಸ್ತಿ ಖರ್ಚು ಮಾಡಿದ್ದಾರೆ. 324 ಕೋಟಿ ನಾವು ಖರ್ಚು ಮಾಡಿರೋದು ಶ್ರೀರಾಮುಲು. ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು ಮಿಸ್ಟರ್ ಶ್ರೀರಾಮುಲು. ಏನು ಓದಿ ತಿಳ್ಕೊಳ್ತಾರೆ, ವಿಭಾಗಿನವರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಲ್ವಾ? being a minister of the department, you should expect us to know what is the allocation to the department, what is the revised allocation, what is the amount spent so far, what is the amount every month we are spending. He is expected to know all these things as a minister. ಇದು ಅನೆಕ್ಸ್ ನಂಬರ್ 4. ಇದು ನಾನು ಸೃಷ್ಟಿ ಮಾಡ್ಕೊಂಡಿರೋವಲ್ಲ ಇವೆಲ್ಲ. ಈಗ ಕೊಡ್ತೀವಿ, ಅದು ಕೊಡ್ತೀವಿ. ಇಲ್ಲ, ಈಗ ಒಂದೊಂದಾಗೆ ಕೊಡಕ್ಕಾಗಲ್ಲ ಎಲ್ರಿಗೂ ಕಾಪಿ ಮಾಡ್ಕೊಂಡು ಒಟ್ಟಿಗೆ ಕೊಡ್ತೀವಿ ಬಿಡಪ್ಪ ತಮ್ಮ. ಒಯ್ಯೋ ಸೋ ಹರಿ. ಆಮೇಲೆ ಇದೆಲ್ಲ ತಕ್ಕಂಡು ಹಾಕೊಂಡ್ರೆ ಆಯ್ತು, ಖಾಲಿ ಬ್ಯಾಸ್ ಹಾಕೊಂಡಿರು, ಆಮೇಲೆ ಬರ್ತೀವಿ ಮಾಡ್ತೀವಿ. ನೋಡಪ್ಪ, there are 14 documents. I will furnish all the 14 documents, the copy of these documents. ನೀವು ಜಾಸ್ತಿ ಖಾಲಿ ಇಟ್ಕೊಂಡಿದ್ರಿ, ಆಮೇಲೆ ಭರ್ತಿ ಮಾಡ್ತೀವಿ, ಆಯ್ತಾ? ಕೇಳ್ರಿ ಸ್ವಲ್ಪ ಹಂಗೆ.
ನೀವೇನು ಬಹಳ ಹರಿದಲ್ಲಿದ್ದೀರಲ್ಲ. ಶ್ರೀರಾಮನಿಗೆ 1.5 ಗಂಟೆ ಕೇಳಿದ್ದೀರಿ. ಸುಳ್ಳು ಆರೋಗ್ಯ ಇದು ಹೇಳಿದ್ದಲ್ಲಿ ಅನೆಕ್ಷರ್ 4 ಅಂತ. ಯು ಟೇಕ್ ಇಟ್ ಆಸ್ ಅನೆಕ್ಷರ್ 4 in the serial number 4. Annexure 4, serial number 4. This is furnished in the KDP meeting of every month. KDP meeting ಮಾಡ್ತಾರೆ, ಇಲಾಖಾ ಮೀಟಿಂಗ್ಗಳು ಮಾಡ್ತಾರೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳು. ಓಕೆ, ರಿಪೀಟ್ ಮಾಡಬೇಕಾ? ಓಕೆ. The total amount allocated in the budget to the health department is 10,032 rupees. Crores. Out of which the release is 1,527. The expenditure up to April 2020, 1,554. The expenditure in the month of May, 1,768 crores. Both put together, the total expenditure is 3,322 crores. That is 217% the expenditure to be released. ಅರ್ಥ ಆಯ್ತಲ್ಲ ಈಗ? ವೆರಿ ಸಿಂಪಲ್. ಆಮೇಲೆ ಇವರು PPE ಕಿಟ್ಗಳನ್ನೆಲ್ಲ ಕೊಂಡ್ಕೊಂಡಿದ್ದಾರೆ. ವೆಂಟಿಲೇಟರ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದ. ವೆಂಟಿಲೇಟರ್ಸು ಕೇಂದ್ರ ಸರ್ಕಾರ ಸಿಎಂ ಆಫೀಸ್ನಿಂದ ಸಿಎಂ ಕೇರ್ ಫಂಡ್, ಅದರಲ್ಲಿ ಇಡೀ ದೇಶಕ್ಕೆ 50,000 ವೆಂಟಿಲೇಟರ್ಸ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಎಷ್ಟು ರೂಪಾಯಿನಲ್ಲಿ ಕೊಂಡ್ಕೊಂಡಿದ್ದಾರೆ? 2,000 ಕೋಟಿ ರೂಪಾಯಿನಲ್ಲಿ ಕೊಂಡ್ಕೊಂಡಿದ್ದಾರೆ. ಒಂದಕ್ಕೆ ಎಷ್ಟು ಬೀಳ್ತು? 4 ಲಕ್ಷ. ಎಷ್ಟು? ಇದು ಅನೆಕ್ಷರ್ 6 PM ಆಫೀಸಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಇದು 4 ಲಕ್ಷ ಒಂದೊಂದು ವೆಂಟಿಲೇಟರ್ಗೆ. ಅದೇ ತಮಿಳುನಾಡಿನವರು ಒಂದು ವೆಂಟಿಲೇಟರ್ಗೆ ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಅಂತೇಳಿ ಅವರು 100 ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಇದು ಅನೆಕ್ಷರ್ 7. 100 ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಯೂನಿಟ್ ರೇಟ್ ಎಷ್ಟು ಗೊತ್ತಾ? 4,78,000. ಎಷ್ಟು? 4,78,000. ಕೇಂದ್ರದವರು 4 ಲಕ್ಷ, ತಮಿಳುನಾಡಿನವರು 4,78,000. ಕರ್ನಾಟಕದವರು ಇದು ಅನೆಕ್ಷರ್ 8, ದಾಖಲಾತಿ ನಂಬರ್ 8. ಯಾರ್ಯಾರು? ಏನ್ ಮಾಡಬೇಕು? ಏನ್ ಕರೆಂಟ್ ಅವರೇ ತೆಗೆದು ಬಿಟ್ಟಿದ್ದಾರೆ ಹೆಂಗಪ್ಪ?
ನೋಡಿ, ವೆಂಟಿಲೇಟರ್ಸ್ ಇದೆಯಲ್ಲ ಕರ್ನಾಟಕದವ್ರು ತಗೊಂಡಿರೋದು 22/3 22 ಮಾರ್ಚ್ 5,60,000 ತಗೊಂಡಿದ್ದಾರೆ. 5,60,000. ಹಾಗೇನೆ ಮತ್ತೆ ಇನ್ನೊಂದು ಸಾರಿ ತಗೊಂಡಿದ್ದಾರೆ 12,32,000 ತಗೊಂಡಿದ್ದಾರೆ. 12,32,000. ಆಮೇಲೆ 24/3 ಅದೇ ತಿಂಗಳು 18,20,000 ತಗೊಂಡಿದ್ದಾರೆ. ಕೇಂದ್ರದವರು ಎಷ್ಟು ತಗೊಂಡಿರೋದು? 4 ಲಕ್ಷ. ತಮಿಳುನಾಡಿನವರು ಎಷ್ಟು ತಗೊಂಡಿರೋದು? 4,78,000. ಕರ್ನಾಟಕದವರು ಎಷ್ಟು ತಗೊಂಡಿರೋದು? 5,60,000. 12 ಲಕ್ಷ ಚಿಲ್ಲರೆ, 18 ಲಕ್ಷ. ಇದು ಪಾರದರ್ಶಕವಾಗಿ ನಡೆದಿದೆ ಅಂತ ಕರೀಬೇಕಾ ಇದನ್ನ? ಇನ್ ದ ಓನ್ ಗವರ್ಮೆಂಟ್ ಅಟ್ ದಿ ಸೆಂಟರ್ 4 ಲಕ್ಷಕ್ಕೆ ಕೊಡ್ತಿದ್ದಾರೆ. 50,000 ವೆಂಟಿಲೇಟರ್ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ. ಕರ್ನಾಟಕಕ್ಕೂ ಕೂಡ 1,600 ವೆಂಟಿಲೇಟರ್ಗಳನ್ನ ಕೊಟ್ಟಿದ್ದಾರೆ. ವೈ ಯು ಆರ್ ಗಿವನ್ ಎಕ್ಸಾರ್ಬಿಟೆಂಟ್ ರೇಟ್? 5,60,000, 12 ಲಕ್ಷ ಚಿಲ್ಲರೆ, ಆಮೇಲೆ 18,20,000. ಇದಕ್ಕೆ ಏನಂತ ಕರೀದು? ಇದು ನನಗೆ Annexure 8, this is the reply given by Mr. Javed Akhtar, who is a Principal Secretary to the Health Department. ಓಕೆ, ಬರ್ಕೊಂಡ್ರಲ್ಲ ಇದನ್ನ. ಕಾಸ್ಟ್ ವೇರಿಯೇಷನ್ ಎಷ್ಟಿದೆ ನೋಡಿ. ಒಂದು ವೆಂಟಿಲೇಟರ್ಗೆ ಇನ್ನೊಂದು ಬೇರೆ ತಾರೀಕಿನಲ್ಲಿ ತಗೊಂಡೋದಕ್ಕೆ, ಇನ್ನೊಂದು ತಾರೀಕಿನಲ್ಲಿ ತಗೊಂಡೋದಕ್ಕೆ ವ್ಯತ್ಯಾಸಗಳು ಎಷ್ಟಿದ್ದಾವೆ? ಕಾಸ್ಟ್ ವೇರಿಯೇಷನ್ ಎಷ್ಟು % ಆಯಿತು? 18,20,000, 5,60,000, 4 ಲಕ್ಷ. ತಮಿಳುನಾಡಿನಲ್ಲಿ 4,78,000. ಇದನ್ನ ಭ್ರಷ್ಟಾಚಾರ ಅಂತ ಕರೀದೆ. ಭ್ರಷ್ಟಾಚಾರದ ವಾಸನೆ ಬಹಳ ಗಾಢವಾಗಿ ಬರ್ತಾ ಇದೆ ಅಂತ ಕರೀದೇನೆ. ಬಹಳ ಸುವಾಸನೆ ಬರ್ತಾ ಇದೆ ಅಂತ ಹೇಳ್ಬೇಕಾ? ಭ್ರಷ್ಟಾಚಾರದ ಸುವಾಸನೆ ಬರ್ತಾ ಇದೆ ಅಂತ ಕರಿಬೇಕಾ? ಸೊ ಇದು ವೆಂಟಿಲೇಟರ್ಸ್ ಬಗ್ಗೆ. ಆಮೇಲೆ ಈ ಎಂತಿರೋದು ಕೋವಿಡ್ PPE. ಕಿಟ್ಟು ಆರೋಗ್ಯ ಸಚಿವರ ಪ್ರಕಾರನೇ 9,65,000 ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. 9,65,000 PPE ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್. ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್ ಅಂದ್ರೆ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ವೈದ್ಯಕೀಯ ಸಿಬ್ಬಂದಿಗಳಿಗೆ, ಅವರಿಗೆ ಪಾಪ ಪ್ರೊಟೆಕ್ಷನ್ಗೋಸ್ಕರ ಕೊಡ್ತಕ್ಕಂಥ ಕಿಟ್ಗಳು. ಇದು ಮಾರ್ಕೆಟ್ನಲ್ಲಿ 330 ರೂಪಾಯಿ. ಮಾರ್ಕೆಟ್ನಲ್ಲಿ 330 rupees. ಇದರಲ್ಲಿ 9,65,000 ಕೊಂಡ್ಕೊಂಡಿರೋದ್ರಲ್ಲಿ ಮಹಾರಾಷ್ಟ್ರದ ಒಂದು ಫ್ಲಾಶ್ ಸರ್ಜಿ ಅಂತಕ್ಕಂಥ ಒಂದು ಕಂಪನಿ, ಮಹಾರಾಷ್ಟ್ರದ್ದು, ಅದರಿಂದ 3.5 ಲಕ್ಷ ಕೊಂಡ್ಕೊಂಡಿದ್ದಾರೆ PPEಗಳನ್ನ. ಎಷ್ಟು? 3.5 ಲಕ್ಷ. ಅದರಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ. ಅದರ ಮೇಲೆ ಕಳಪೆ ಕಿಟ್ಗಳು ಅಂತೇಳಿ ದೊಡ್ಡ ಗಲಾಟೆ ಆಯಿತು. ಡಾಕ್ಟರ್ಗಳು ಕೂಡ ಇದನ್ನು ಪ್ರತಿಭಟನೆ ಮಾಡಿದ್ರು.
ಫುಡ್ ಕ್ವಾಲಿಟಿ ಕಿಟ್ಗಳನ್ನ ಕೊಟ್ಬಿಟ್ಟಿದ್ದೀರಿ. ಇದರಿಂದ ಬಹಳ ತೊಂದರೆ ಆಗುತ್ತೆ ಅಂತೇಳಿ ಡಾಕ್ಟರ್ಗಳು ಗಲಾಟೆ ಮಾಡಿದ್ಮೇಲೆ ಆ 3.5 ಲಕ್ಷ ಕೊಟ್ಟಿದ್ರಲ್ಲ, ಅದರಲ್ಲಿ 1,25,000 ವಾಪಸ್ ತಗೊಂಡ್ರು ಇಲಾಖೆ ಕೊಟ್ಟಿದ್ದಲ್ಲ. ಇನ್ನು ಉಳಿದವೆಲ್ಲ ಅವ್ರಿಗೆ ಉಪಯೋಗಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಅಂತಂದ್ರೆ 330 ರೂಪಾಯಿ ಇರೋದಕ್ಕೆ 2,117 ರೂಪಾಯಿ. ಎಷ್ಟು? 2,117 ರೂಪಾಯಿ. 2,117. ಆಮೇಲೆ ಸುಮಾರು 3 ಲಕ್ಷ ಕಿಟ್ಗಳನ್ನ ಇವರು ಏನು ಬಹಳ ಸ್ವದೇಶಿ ಎಂಥದ ನಮ್ಮ ಇತ್ತೀಚೆಗೆ ಎಂಥದ ಸಂತೋಷ್ ಅಂತ ಯಾರೋ ಬಂದಿದ್ದಾರೆ, ಅವ್ರೇನೋ ಹೇಳಿದ್ರು ಸ್ವದೇಶಿ ಸೊಬ್ಬು ಎಂಥದಪ್ಪ, ಆತ್ಮನಿರ್ಭರ ಅಲ್ಲ, ಅವರು 3 ಪದಗಳು ಉಪಯೋಗಿಸಿದ್ದಾರೆ. ಸ್ವದೇಶಿ ಸೊಬ್ಬು ಯಾರು ಮರ್ಬಿಟ್ಟಿದ್ದಾರೆ ಅಂದ್ರೆ ನಾನಿಗೇನೋ ಮರಬಹುದು, ವಯಸ್ಸಾಗಿದೆ ಮರವಾಗಿದೆ, ಹಿಂಗೆ ಆಗಿದೆ ಎಂಥದ 3 ಪದ ಉಪಯೋಗಿಸಿದ್ದಾರೆ ಸ್ವದೇಶಿಗೆ ಸಂಬಂಧಪಟ್ಟಾಗೆ. ಇವರು ಚೈನಾದಿಂದ ತರಿಸಿದ್ದಾರೆ 3 ಲಕ್ಷ ಕಿಟ್ಗಳನ್ನ. ಮೇಕ್ ಇನ್ ಇಂಡಿಯಾ ಅಂತ ಭಾಷಣ ಹೊಡೆಯೋದು. ಆಮೇಲೆ ಕಳಪೆ ಕಿಟ್ಗಳು ಅವೆಲ್ಲ ಚೈನಾದಿಂದ 3 ಲಕ್ಷ. ಅದನ್ನ ಅಪ್ರೂವ್ ಮಾಡೋರು ಯಾರು ಗೊತ್ತಾ? ಚೀಫ್ ಮಿನಿಸ್ಟರ್ 3 ಲಕ್ಷ ಅವ್ರ ಮೀಟಿಂಗ್ ತಗೊಂಡು ಮೀಟಿಂಗ್ ಮೇಲೆ 3 ಲಕ್ಷ ಕೊಡ್ಬೇಕು ಚೈನಾದಿಂದ ಅಂತ ಮಾಡಿದ್ದಾರೆ. ಎರಡೆಲ್ಲ ಒಂದ್ಸಾರಿ 1 ಲಕ್ಷ, ಒಂದ್ಸಾರಿ 1 ಲಕ್ಷ, ಒಂದ್ಸಾರಿ 98,000 ಸಪ್ಲೈ ಆಗಿದ್ದಾರೆ. ನಮ್ಮ ದೇಶದ ಸೈನಿಕರು ಬಾಗಿಲ ಮೇಲೆ ಪಾಪ ಸತ್ತರು, ಅವರಿಂದ ಇವರು ಕಿಟ್ ತಕ್ಕಿದ್ರು, PPE ಕಿಟ್ಗಳಿಲ್ಲ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರೇ ಆ ಕ್ವಾಲಿಟಿ ಕಂಟ್ರೋಲ್ ಇದೆಯಲ್ಲ, ಅವ್ರು ಹೇಳಿದರೆ ಕೆಲವು ಕಿಟ್ಗಳೆಲ್ಲ ಅವು ಯೋಗ್ಯ ಅಲ್ಲ ಬಳಸಲಿಕ್ಕೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಆ ಬಗ್ಲಿ ಅಂತ ನಿಮಗೆ ಗೊತ್ತಿರ್ಬೇಕು, ಹಿಂದೆ ಒಬ್ರು ಬಿಜೆಪಿ ಪಾರ್ಟಿಯವರೇ ಸಾರ್ವಭೌಮ ಬಗ್ಲಿ ಡಾಕ್ಟರ್, ಈ ಇನ್ಸೆಲ್ಫ್ ಇಸ್ ಡಾಕ್ಟರ್, ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಅವರು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲಿಗೆ? ಲೋಕಾಯುಕ್ತಕ್ಕೆ. ಆ ಲೋಕಾಯುಕ್ತದಲ್ಲಿ ಏನು ಹೇಳಿದ್ದಾರೆ ಅವರು ಅಂತಂದ್ರೆ, RK ಮೆಡಿಕಲ್ ಸೊಲ್ಯೂಷನ್ ಕಂಪನಿ ನ್ಯೂ ಡೆಲ್ಲಿ ಸಪ್ಲೈ 15 ವೆಂಟಿಲೇಟರ್ಸ್. ಈ ವೆಂಟಿಲೇಟರ್ಸ್ ಬಗ್ಗೆ ಹೇಳಿದ್ರು, PPE ಬಗ್ಗೆ ಅಲ್ಲ, ಸಾರಿ, ವೆಂಟಿಲೇಟರ್ಸ್ ಬಗ್ಗೆ. These ventilators were found to be already used and second-hand ventilators. ಬಗ್ಲಿ ಹೇಳಿರೋದು, ಇದು ನಂದಲ್ಲ, ಇಂಗ್ಲಿಷ್ನಲ್ಲಿ ಬಗ್ಲಿಯವರು ಹೇಳಿರೋದು. Already used and second-hand ventilators. These ventilators did not possess any standard certificates and proof of model number and manufacturing details. These ventilators found to be used and tampered with broken old stands. One of the machines supplied was having 46,583 hours of running, equivalent to 5 years and 4 months. ಎಂದು ಹೇಳಿದ್ದಾರೆ. ಇದು ಮಿಸ್ಟರ್ ಬಗ್ಲಿ, who belongs to BJP party, who is a doctor himself and ex-MLA. He made a complaint before the Lokayukta in which he has mentioned like this regarding the ventilator. ಚೈನಾ ಎಷ್ಟು ಖರೀದಿ ಮಾಡಿದ್ರು? ಅದು ರೇಟು ಹೇಳ್ತೀನಿ, ಉಗ್ರಪ್ಪ ಸ್ವಲ್ಪ ಹುಡುಕ್ ಕೊಡೋದನ್ನ. ರೇಟ್ ಹೇಳಿಲ್ಲ, ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ.
PPE ಕಿಟ್ಸ್ 94,22,57,270 ಅಂದ್ರೆ 3 ಲಕ್ಷ ಕಿಟ್ಗಳಿಗೆ ಇದು ದುಡ್ಡು. 94,22,57,570. ಆಮೇಲೆ ಇಂಪೋರ್ಟ್ ಆಫ್ 3 lakh PPE ನೋಡಿ, ಕಾಲಂನಲ್ಲಿ ಅವರೇ ಕೊಟ್ಟಿರೋದು ಇದು. ಇಂಪೋರ್ಟ್ ಆಫ್ 3 lakh PPE ಕಿಟ್ಸ್ ಫ್ರಮ್ ಚೈನಾ ಅಪ್ರೂವ್ಡ್ ಬೈ ಆನರಬಲ್ CM and in the task force meeting held on 23/3/2020 and 4/4/2020. ತಪ್ಪರಿಬೇಡಿ, ಸರಿಯಾಗಿ ಬರ್ಕೊಳ್ಳಿ. ಆಮೇಲೆ ನನ್ನೇ ತಪ್ಪ ಹೇಳ್ಬಿಟ್ಟ ಅಂತ ಇದು ಮಾಡ್ಬಿಡ್ತಾರೆ. ಮೊದಲೇ ಕೊಡಬೇಕು. 10 ಆಮೇಲೆ ಕೇಂದ್ರ ಸರ್ಕಾರ ಚೈನಾ ವಸ್ತುಗಳನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಕೊಂಡ್ಕೊಳ್ಳೋದು ಚೈನಾದಿಂದ 3 ಲಕ್ಷ ಇನ್ಫೀರಿಯರ್ ಕ್ವಾಲಿಟಿ ಕಿಟ್ಗಳನ್ನ, PPE ಕಿಟ್ಗಳನ್ನ. ಎಷ್ಟು ದ್ವಂದ್ವ ಇದೆ ನೋಡಿ ಇದರಲ್ಲಿ. ಹೇಗೆ ಹೌ ದೇ ಆರ್ ಡಿಸೀಟಿಂಗ್ ದಿ ಪೀಪಲ್. ಸೊ ಇದು PPE ಕಿಟ್ಗಳ ಕತೆ. ಆಮೇಲೆ ಈ ಮಾಸ್ಕ್ಗಳು ತಗೊಂಡಿದ್ದಾರೆ. ಸುಮಾರು 10 ಲಕ್ಷ ಮಾಸ್ಕ್ಗಳು ತಗೊಂಡಿದ್ದಾರೆ ಅಂತ ನಮಗಿರೋ ಮಾಹಿತಿ. ಅದು ಮಾರ್ಕೆಟ್ನಲ್ಲಿ ಬಹಳ ಜಾಸ್ತಿ ಅಂದ್ರೆ 50 ರಿಂದ 60 ರೂಪಾಯಿ ಸಿಗ್ಬೋದು ಒಂದು ಮಾಸ್ಕ್. N95 ಬೇರೆವೆಲ್ಲ ಅದಕ್ಕಿಂತ ಕಮ್ಮಿ ಸಿಗ್ತವೆ, ಬಹಳ ಲೋ ಪ್ರೈಸ್ಗೆಲ್ಲ ಸಿಗ್ತವೆ. ಆದರೆ ಇವ್ರು ಖರೀದಿ ಮಾಡಿರೋದು ಎಷ್ಟಪ್ಪ ಅಂದ್ರೆ 126 ರಿಂದ 150 ರೂಪಾಯಿ, ಮೋರ್ ದ್ಯಾನ್ ಡಬಲ್. 10 ಲಕ್ಷ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಥರ್ಮಲ್ ಸ್ಕ್ಯಾನರ್, ಇದ್ರ ಮಾರ್ಕೆಟ್ ಬೆಲೆ 1,500 ರಿಂದ 2,000 ರೂಪಾಯಿ. ಈವನ್ ಬಹಳ ಎಂಥದ್ದು ಬ್ರ್ಯಾಂಡೆಡ್ ತಗೊಂಡ್ರು ಕೂಡ ಅದು ಇಟ್ ವಿಲ್ ನಾಟ್ ಕ್ರಾಸ್ ಮೋರ್ ದ್ಯಾನ್ 2,000 rupees. ಇವ್ರು 1,000ಕ್ಕೆ ತಗೊಬಂದಿದ್ದಾರಂತೆ. ನಾನು ಸ್ವಲ್ಪ ಹೈಯರ್ ಸೈಡ್ನಲ್ಲಿ ಹೇಳ್ತಾ ಇದ್ದೀನಿ. 1,010 ತಗೊಂಡಿದ್ದಾರೆ. ಎಷ್ಟು ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5,945 ರೂಪಾಯಿ. 5,945 ರೂಪಾಯಿ ಒಂದು ಸ್ಕ್ಯಾನರ್ಗೆ. ವೆರಾಸ್ ಇನ್ ದಿ ಮಾರ್ಕೆಟ್ ಇಟ್ ಇಸ್ ಅವೈಲಬಲ್ ಫ್ರಮ್ 1,500 to 2,000. ಬಟ್ ಗೌರ್ಮೆಂಟ್ ಹ್ಯಾಸ್ ಪೇಯ್ಡ್ ಟು ಮೇಕ್ ಮನಿ 5,945. ಅದು ನೋಡ ಅನೆಕ್ಷರ್ 11 ಹೇಳ್ತೀನಿ, ಅದು ಎಷ್ಟಿಗೂ ಅಂತ. ಅನೆಕ್ಷರ್ 11 Annexure 11 and 12. ಆಮೇಲೆ ಸ್ಯಾನಿಟೈಸರ್ಸ್ ಈ 500 ml ಇರ್ತಕ್ಕಂಥ ಸ್ಯಾನಿಟೈಸರ್ಗೆ ಮಾರ್ಕೆಟ್ನಲ್ಲಿ 80 ರಿಂದ 100 ರೂಪಾಯಿ. ಇದಕ್ಕೆ 250 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದೇ ಸಮಾಜ ಕಲ್ಯಾಣ ಇಲಾಖೆಯವರು
ಅದೇ 500 ml ಬಾಟ್ಲಿಗೆ 600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ನವರು 250, ಮಾರ್ಕೆಟ್ ರೇಟು 80ರಿಂದ 100 ರೂಪಾಯಿ. ಸಮಾಜ ಕಲ್ಯಾಣ ಇಲಾಖೆಯವರು 600 ರೂಪಾಯಿ. ಇದು ಅನೆಕ್ಸ್ 12. ಆಮೇಲೆ ಆಕ್ಸಿಜನ್ ಉಪಕರಣಗಳು ಅಂತೇಳಿ ಮಕ್ಕಳಿಗೆ ಉಸಿರಾಟಕ್ಕೆ ತೊಂದರೆ ಬಂದಾಗ ಉಪಯೋಗಿಸ್ತಾರೆ. ಆಕ್ಸಿಜನ್ ಇದಕ್ಕೆ ಏನಂತ ಅದಕ್ಕೆ ಏನು ಎಂತದು ಆಕ್ಸಿಮೀಟರ್. ಅದಕ್ಕೇನು ಇದೆ ಅಂದ್ರೆ HFNC ಥೆರಪಿ ಡಿವೈಸ್ ಅಂತ. HFNC ಥೆರಪಿ ಡಿವೈಸ್. ಇದು 300 ಡಿವೈಸ್ಗಳನ್ನ ತಗೊಂಡಿದ್ದಾರೆ. 300. ಇದರಲ್ಲಿ ನಮ್ಮ ರಾಜ್ಯದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದಕ್ಕೆ ಒಟ್ಟು ಇವ್ರು ಕೊಂಡ್ಕೊಂಡಿರೋದು 4,36,800 ಕೊಟ್ಟಿರೋದು ಇವರು. ಅದೇ ಕೇರಳದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಕೇರಳದವರು 2,86,961. 300. ಇಲ್ಲ ಸರಿ. ಒಂದು ಯೂನಿಟ್ಗೆ ಒಟ್ಟು 131 ಕೋಟಿ ಎಷ್ಟಿದು ಓದಪ್ಪ ಇಂಜಿನಿಯರ್ ನೀನು 131 crores. ಅಂದ್ರೆ ಒಂದಕ್ಕೆ 430 ಇಲ್ಲ 13 ಕೋಟಿ 13 crore 10,40,000. 13 ಕೋಟಿ 10,40,000 ರೂಪಾಯಿ ಕೊಟ್ಟು 300 ತಗೊಂಡಿದ್ದಾರೆ. ಅಟ್ ದಿ ಕಾಸ್ಟ್ ಆಫ್ 4,36,800. ಅದೇ ಕೇರಳದವರು ತಗೊಂಡಿದ್ದಾರೆ. ಕೇರಳ ಸರ್ಕಾರದವರು 2,86,960. ಎಷ್ಟು ಇವ್ರಿಗೂ ಅವ್ರಿಗೂ ಡಿಫರೆನ್ಸ್ ಎಷ್ಟು? ಮೋರ್ ದನ್ 2 lakhs. ಅವ್ರಿಗೆಲ್ಲ ಸಿಗುತ್ತೆ, ಇವ್ರಿಗೆ ಸಿಗೋದಿಲ್ವೋ? ಏನು ಹೇಳ್ತಾರೆ ಅಂದ್ರೆ, ನಾನು ಸೆಕ್ರೆಟರಿ ಫೋನ್ ಮಾಡಿದ್ದೆ, ಸರ್ ಎಲ್ಲಾಗ ಡಿಮ್ಯಾಂಡ್ ಜಾಸ್ತಿ ಇದ್ಬಿಟ್ಟಿತ್ತು, ಪ್ರೊಡಕ್ಷನ್ ಜಾಸ್ತಿ ಇರಲಿಲ್ಲ, ಯಥಾರ್ಥದ ರೇಟ್ ಹೇಳ್ಬಿಟ್ರು ಸರ್, ನಾವು ತಗೊಳ್ಳೇಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಕೇರಳದವ್ರಿಗೆ ಹೆಂಗೆ ಸಿಕ್ತು, ತಮಿಳ್ನಾಡಿನವ್ರಿಗೆ ಹೆಂಗೆ ಸಿಕ್ತು, ಕೇಂದ್ರದವ್ರಿಗೆಲ್ಲ ಹೆಂಗೆ ಸಿಕ್ಕಿದ್ದು? ಇವರು ಮಾತ್ರ, ಕರ್ನಾಟಕದವ್ರು ಮಾತ್ರ ಡಿಮ್ಯಾಂಡ್ ಜಾಸ್ತಿ ಆಗಬೇಕಾ? ಮ್ಯಾನುಫ್ಯಾಕ್ಚರ್ ಆಗ್ಲಿಲ್ವಾ ಇವ್ರಿಗೋಸ್ಕರ? ಅದು ಬೇರೆ ಬೇರೆ ಕಂಪ್ನಿ ಮೊದಲನೇದು L1 ಆಗಿದೆ. ಆಮೇಲೆ ಸ್ಯಾನಿಟೈಸರ್ ಆಯ್ತಾ, ಆಕ್ಸಿಜನ್ ಪ್ರಕರಣನೂ ಆಯಿತು. ಆಮೇಲೆ MSSM ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಅವರು ಕಲಬುರಗಿಗೆ ಮತ್ತು ರಾಮನಗರ ಜಿಲ್ಲೆಗಳಿಗೆ ಮನುಷ್ಯರಿಗೆ ಆರೋಗ್ಯಕ್ಕೆ ಹಾನಿಕರವಾದಂಥ ಅತ್ಯಂತ ಕಳಪೆ ಗುಣಮಟ್ಟದ ಸ್ಯಾನಿಟೈಸರ್ಗಳನ್ನು ಸಪ್ಲೈ ಮಾಡಿದ್ದಾರೆ. ಟು ರಾಮನಗರ ಅಂಡ್ ಟು ಕಲಬುರಗಿ. ಇದು ಅನೆಕ್ಷ 14. ಆಮೇಲೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದವರು ಇದಾರಲ್ಲ, ಎಲ್ಲ ಹೆಂಗೆ ಅಂತಂದ್ರೆ ಬೆಂಕಿ ಬಿದ್ದಿರೋ ಮನೆಯಲ್ಲಿ ಗಳ ಇಳ್ಕೊಳ್ಳೋರು. ಹಿಂದೆ ಒಂದು ಹೇಳ್ತಿದ್ರು ನಮ್ಮ ಕಡೆ ಹಳ್ಳಿನಲ್ಲಿ, ಆಗ ಜನರು ಇವ್ರಿಗೆ ಸರ್ಕಾರಕ್ಕೆ ಬರಗಾಲ ಬಂದ್ರೆ ಸಾಕು ಅಂತ, ಜನರಿಗೆ ಬರ, ಇವ್ರಿಗೆ ಸುಖ ಅಂತ ಹೇಳ್ತಿದ್ರು. ಈಗ ಈ ಬರಗಾಲ ಬಂದದ್ರಲ್ಲಿ ಅಲ್ಲ, ಕೋವಿಡ್-19 ರೋಗ, ಮಾರಕವಾದಂಥ ಈ ರೋಗ ಬಂದಿರುವಾಗ ಜನ ಇವತ್ತು ಬೀದಿನಲ್ಲಿ
ಪಾಪ ಹೆಣ ಹೊತ್ಕೊಂಡು ತಿರುಗಾಡ್ತಾರೆ, ನಾಚಿಕೆ ಆಗ್ತದೆ. ನಾವೆಲ್ಲ ತಲೆ ತಗ್ಗಿಸ್ಬೇಕು. ಅದು ಏನು ಬಹಳ ಸಂಸ್ಕಾರದ ಬಗ್ಗೆ ಮಾತಾಡೋದು ಇವರು, ಕಲ್ಚರ್ ಬಗ್ಗೆ, ಸಂಸ್ಕಾರದ ಬಗ್ಗೆ, ಎಂಥದ್ದು ಮಾನವೀಯತೆಯ ಬಗ್ಗೆ. ಇವತ್ತು ಕ್ರಿಮೇಷನ್ ಇದೆಯಲ್ಲ, ಇಷ್ಟೊಂದು ಅಮಾನವೀಯವಾಗಿ, ಯಾವುದೇ ಸಂಸ್ಕಾರ ಇದ್ದೇನೆ, ಯಾವುದೇ ಸಂಪ್ರದಾಯ ಇದ್ದೇನೆ, ಅನಗತ್ಯವಾಗಿ ಗೈಡ್ಲೈನ್ಸ್ ಅನ್ನ ಅಧಿಕಾರಿಗಳಿಗೆ ಕೊಟ್ಟು, ಅನಗತ್ಯವಾಗಿ ಕೊಟ್ಟು ಅದರಿಂದ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ ನೀವೆಲ್ಲ ನೋಡಿರ್ಬೇಕು. ಬಳ್ಳಾರಿನಲ್ಲಿ ಎಲೆಗಳನ್ನ ಇದು ಎಸೆಯಲಿಲ್ಲ, ಕಸ ಎಸೆಯೋದಕ್ಕೆ ಹಿಂದೆ ರಾಯಚೂರಲ್ಲಿ ಹಂಗೆ ಆಗಿದೆ. ರಾಯಚೂರಿನಲ್ಲಿ ಹಂಗೆ ಆಗಿದೆ. ಹೆಣ ಬಿಟ್ಬಿಟ್ಟು ಹೋಗಿದ್ದಾರೆ. ಹೆಣ ಬಿಟ್ಬಿಟ್ಟು ಹೋಗಿದ್ದಾರೆ. ಪಾಪ ಮನುಷ್ಯನ ಸಂಬಂಧಗಳನ್ನೇ ಕಡ್ದಾಕ್ತಾ ಇದ್ದಾರೆ. ಮನುಷ್ಯತ್ವನೇ ಇಲ್ಲ ಇವರು. ಮತ್ತೆ ಯಾವ ಇವರು ಸಂಸ್ಕಾರವಂತರು? ನಮಗೆ ಬಹಳ ಸಂಸ್ಕಾರ ಇದೆ. ಮಾತು ಎತ್ತಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಕೆಲವೆಲ್ಲ, ಅದರಲ್ಲಿ ಎಲ್ಬಹುದು ಅಂತ ಗೊತ್ತಿಲ್ಲ. ಈಗ ಮಾಸ್ಕ್ ಕೊಡಬೇಕಲ್ಲಪ್ಪ, ಯಾವ್ಯಾವ ಲೆಕ್ಕ ಕೊಡಬೇಕಲ್ಲ ನಮಗೆ, ಎಷ್ಟು ತಗೊಂಡಿದ್ದು, ಯಾವ್ಯಾವ ಆಸ್ಪತ್ರೆಗಳು ಕೊಟ್ಟಿದ್ದೀವಿ, ಎಷ್ಟು ಖರ್ಚಾಗಿದ್ದಾವೆ, ಎಷ್ಟು ಉಳಿದಿದ್ದಾವೆ, ಎಲ್ಲಿ ಲೆಕ್ಕ ಕೊಡಲಿ? ಅದೇನು ಲೆಕ್ಕ ಕೊಡಲ್ಲ. ಸೊ ಒಟ್ಟು ನನ್ನ ಪ್ರಕಾರ ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಣ ಮಾಡಲಿಕ್ಕೆ more than 4,000 crores they have spent. ನಾನು ಅದಕ್ಕೆ ಹೇಳಿದ್ದು ಅವತ್ತು 3ನೇ ತಾರೀಕು ಸುಮಾರು 2,000 ಕೋಟಿ ರೂಪಾಯಿನಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಾನು ಹೇಳಿದ್ದೆ. ಅದಕ್ಕೆ ನಮ್ಮ ಒತ್ತಾಯ, ಅವ್ರು ಹೇಳಿದ್ದಾರೆ ಮಿನಿಸ್ಟ್ರಿಗಳು ಯಾವ ಎಂಕ್ವೈರಿನೂ ಮಾಡಲ್ಲ ನಾವು ಅಂತ. ಐ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಇದು ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಜುಡಿಷಿಯಲ್ ಎಂಕ್ವೈರಿ ಆಗಬೇಕು. ಇದು ನಮ್ಮ ಒತ್ತಾಯ. ಆಮೇಲೆ ನಿಮಗೆಲ್ಲ ನೋಡಿದಿರಲ್ಲ, ದಿನ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇವರಿಗೆಲ್ಲ ಚೀಮಾರಿ ಹಾಕಿದ್ದಾರೆ. ವಲಸೆ ಕಾರ್ಮಿಕರು, ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ ಚೀಮಾರಿ ಹಾಕಿದ್ದಾರೆ. ಇದು ಕೂಡ ಕೋರ್ಟ್ಗೆ ಹೋಗಿದೆ. ಸೊ ವಿ ಸ್ಟ್ರಾಂಗ್ಲಿ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, a judicial inquiry is to be ordered by a sitting high court judge. ಆಗ ಸತ್ಯ ಹೊರಗಡೆ ಬರಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮಗೆ ನಾವು ಎಲ್ಲ ರೀತಿ ಸಹಕಾರ ಕೊಡ್ತೀವಿ, ಇನ್ನು ಈಗಲೂ ಕೊಡ್ತಾ ಇದ್ದೀವಿ, ಮುಂದೆನೂ ಕೊಡ್ತೀವಿ, ಯಾವಾಗಲೂ ಕೊಡ್ತೀವಿ. ರೋಗ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮದು. ಜನ ಇದರಿಂದ ವಿಮುಕ್ತರಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಎಲ್ಲ ರೀತಿಯ ಸಹಕಾರ ಇದೆ, ಆದರೆ ಭ್ರಷ್ಟಾಚಾರಕ್ಕೆ ಸಹಕಾರ ಇಲ್ಲ. ಇದು ನಮ್ಮ ಒತ್ತಾಯ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ.